ನೋಡಿ ಅದು ಆಲ್ರೆಡಿ ಇನ್ನು ತುಂಬಾ ಮೀನುಗಳು ಮೇಲ್ಗಡೆ ಬಂದ್ಬಿಟ್ಟಿದೆ. ಅವು ಸಾಯೋ ಪರಿಸ್ಥಿತಿನಲ್ಲಿದೆ. ಈಗ ಸಾಯೋ ಪರಿಸ್ಥಿತಿನಲ್ಲಿದೆ. ಪಾಪ ಮೇಲ್ಗಡೆ ಬಂದು ಒದ್ದಾಡ್ತಾ ಇವೆ ನೋಡಿ. ಈ ನ್ಯೂಸ್ ಟಿವಿಯಲ್ಲಿ ಈಗಾಗಲೇ ಸುದ್ದಿ ಮಾಡಿ ಎಚ್ಚರಿಸಿದ್ದಂತೆ ಕಂದವಾರ ಕೆರೆ, ಅಮಾನಿ, ಗೋಪಾಲಕೃಷ್ಣ ಕೆರೆ ಹಾಗೂ ಮುಷ್ಟೂರು ಕೆರೆಗಳಿಗೆ ಎಚ್ಎನ್ ವ್ಯಾಲಿ ನೀರಿನ ಜೊತೆಗೆ ಊರಿನ ಕಲುಷಿತ ನೀರು ಮಿಶ್ರಣವಾಗ್ತಿದೆ. ಅದರ ವಿರುದ್ಧ ಸಂಬಂಧಿಸಿದ ಇಲಾಖೆಗಳು ಕ್ರಮ ವಹಿಸಬೇಕು ಎಂದು ಎಚ್ಚರಿಸಲಾಗಿತ್ತು. ಆದರೆ ಇವತ್ತು ಕಂದವಾರ ಕೆರೆಯಲ್ಲಿ ಇಂದು ಮೀನುಗಳು ಸತ್ತು ಹೋಗಿರುವುದು ನೋಡಿದ್ರೆ ಇಂತಹ ಅನುಮಾನಗಳಿಗೆ ಇನ್ನಷ್ಟು ಪುಷ್ಟಿ ನೀಡಿದಂತಾಗಿದೆ. ನೂರಾರು ಮೀನುಗಳು ಸತ್ತು ತೇಲಾಡುತ್ತಿರುವ ಕಂದವಾರ ಕೆರೆಗೆ ಭೇಟಿ ನೀಡಿದ್ದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮೀನುಗಳು ಸಾಯುತ್ತಿರುವುದಕ್ಕೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಎಚ್ಎನ್ ವ್ಯಾಲಿ ಜಿಲ್ಲೆಗೆ ಹರಿದು ಬರುವ ಮೊದಲ ಕೆರೆ ಇದು. ಈ ಕೆರೆಯಲ್ಲಿ ನೀರು ಕಾಣಿಸುವ ಬದಲು ಬರೀ ಜೊಂಡೆ ಕಾಣ್ತಿದೆ. ಸುತ್ತಮುತ್ತ ಕಲುಷಿತ ನೀರು ಸೇರುತ್ತಿದೆ ಎನಿಸುತ್ತಿದೆ. ಈಗಾಗಲೇ ನಾವು ಹೋರಾಟ ಮಾಡಿ ಒತ್ತಾಯಿಸಿದಂತೆ 3ನೇ ಹಂತದ ಶುದ್ಧೀಕರಣಕ್ಕೆ ಸರ್ಕಾರಕ್ಕೆ ಆಗ್ರಹಿಸಿದ್ದೇವೆ. ಇಷ್ಟಾದರೂ ಕಣ್ಣು ತೆರೆಯದ ಸರ್ಕಾರ ಈ ರೀತಿಯ ಘಟನೆಗಳಿಗೆ ಏನೋ ಒಂದು ಕಾರಣ ನೀಡಿ ಕೈ ತೊಳೆದುಕೊಳ್ಳುತ್ತದೆ. ಸಣ್ಣ ನೀರಾವರಿ ಇಲಾಖೆಗಳು, ಮೀನುಗಾರಿಕೆ ಇಲಾಖೆಗಳು ಏನು ಮಾಡ್ತಿವೆ ಎಂಬುದೇ ಗೊತ್ತಾಗುತ್ತಿಲ್ಲ ಎಂದು ಆಗ್ರಹಿಸಿರುವ ಅವರು, ಈಗಲಾದರೂ ಸರ್ಕಾರ ಕಣ್ಣು ತೆರೆದು 3ನೇ ಹಂತದ ಶುದ್ಧೀಕರಣ ಮಾಡಿ ಕ್ಷೇತ್ರದ ಕೆರೆಗಳನ್ನು ತುಂಬಿಸಲಿ, ಜೀವಗಳ ಜೊತೆ ಚೆಲ್ಲಾಟವಾಡುವುದು ನಿಲ್ಲಿಸಲಿ ಎಂದು ಒತ್ತಾಯಿಸಿದ್ದಾರೆ. ನಿಜಕ್ಕೂ ದುರ್ದೈವ ತೋರ್ಸಪ್ಪ ಇದನ್ನೆಲ್ಲ ನೋಡಿ. ಆಲ್ರೆಡಿ ಸಾವಿರಾರು ಮೀನುಗಳು ಸತ್ತೋಗಿದೆ. ಸಾವಿರಾರು ಮೀನುಗಳು ಸತ್ತು ತೇಲ್ತಾ ಇದೆ. ಈ ನೀರನ್ನ ನಮಗೆ ಕುಡಿಸೋ ಅಂತ ಕೆಲಸನ ನಮ್ಮ ಸರ್ಕಾರಗಳು ಮಾಡ್ತಾ ಇದೆ. ಮತ್ತೆ ಕೆರೆ ನೋಡಿ, ನಮ್ಮ ಸುಂದರವಾದ ಕಂದವಾರ ಕೆರೆ, ನಂದಿ ಬೆಟ್ಟದ ಪಂಚಗಿರಿಗಳ ತಪ್ಪಲಿನಲ್ಲಿರುವಂತಹ ಕೆರೆದ ನೀರು ಎಲ್ಲಿ ಕಾಣ್ತಿದೆ ನೀವು ಸ್ವಲ್ಪ ದಯವಿಟ್ಟು ಗಮನಿಸಬೇಕು. ಇಡೀ ಕೆರೆ ಎಲ್ಲಿ ನೋಡಿದ್ರೂ ಜೊಂಡು ಬೆಳ್ಕೊಂಡ್ಬಿಟ್ಟಿದೆ. ಕೆರೆ ಕಾಣಿಸೋದಕ್ಕೆ ಅವಕಾಶನೇ ಇಲ್ಲ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿನ ಇವತ್ತು ನಮ್ಮ ಏನು ಸರ್ಕಾರಗಳು ತಂದೊಡ್ಡಿದೆ. ಅಂದರೆ ಆ ಮೀನುಗಳೇ ಬದುಕಕ್ಕಾಗದಿರುವಂತಹ ಈ ವಿಷಕಾರಿ ನೀರನ್ನ ನಮಗೆ ಕುಡಿಸೋವಂಥ ಕೆಲಸನ ಈ ಸರ್ಕಾರಗಳು, ಹೀನ ಸರ್ಕಾರಗಳು, ಹೀನ ರಾಜಕಾರಣಿಗಳು, ಈ ಅಧಿಕಾರಿಗಳು ಇವರೆಲ್ಲ ಮಾಡ್ತಿದ್ದಾರೆ. ಏನು ನಮ್ಮ ಜೀವನಗಳು ಅಂತಂದ್ರೆ, ನಮ್ಮ ಜೀವಗಳು ಅಂತಂದ್ರೆ ಇವ್ರಿಗೊಂದು ಚೂರು ಬೆಲೆನೇ ಇಲ್ವಾ? ಇದೇನಾ ಇವ್ರು ಮಾಡೋ ಅಂಥ ಕೆಲಸ? ಈ ನೀರನ್ನು ಕುಡಿದು ನಮ್ಮ ಮನೆಗಳಲ್ಲಿ ಯಾರಿಗಾದ್ರೂ ಕಿಡ್ನಿ ಕಾಯಿಲೆಗಳೋ ಕ್ಯಾನ್ಸರ್ಗಳೋ ಬಂದ್ರೆ ಈ ದೊಡ್ಡ ದೊಡ್ಡ ಮೇಧಾವಿಗಳೆಲ್ಲ ಬಂದು ನಮ್ಮನ್ನು ಕಾಪಾಡ್ತಾರ? ಯಾರು ಏನೇ ಹೇಳಿ, ನನ್ನ ಕಳಕಳಿಯ ಮನವಿ, ದಯವಿಟ್ಟು ಈ ನೀರು ನಾವು ನಿಲ್ಲಿಸಬೇಕು. 3ನೇ ಹಂತದ ಶುದ್ಧೀಕರಣದ ನೀರನ್ನು ನಾವು ಕೊಟ್ಟಿಲ್ಲ, ನಾವು ತಗೊಂಡಿಲ್ಲ ಅಂತಂದ್ರೆ ನಿಜಕ್ಕೂ ನಾವು ಮನುಷ್ಯರಲ್ಲ. ಇನ್ನು ಕಂದವಾರ ಕೆರೆಯಲ್ಲಿ ಇದು 2ನೇ ಬಾರಿ ಈ ರೀತಿ ಮೀನುಗಳು ಸತ್ತು ತೇಲಾಡುತ್ತಿರುವುದು ಕಂಡು ಬರ್ತಿದೆ. ಇದು ಯಾಕಾಗಿ ಹೀಗೆ ಆಗ್ತಿದೆ? ಇದರಿಂದ ಈ ನೀರು ಬಳಸಿದ ಜಾನುವಾರುಗಳಿಗೆ ಏನಾದರೂ ತೊಂದರೆ ಇದೆಯಾ ಇಲ್ವಾ ಎನ್ನುವುದನ್ನು ಮೀನುಗಾರಿಕೆ ಇಲಾಖೆ ಸ್ಪಷ್ಟನೆ ನೀಡಬೇಕಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.